ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ 2ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರ್ತಕ್ಕಂತಹ ಇಲ್ಲಿ ಆ ಒಂದು ಇಂಗ್ಲಿಷ್ ಕಾಟ ಅನ್ನುವಂತಹ ಒಂದು ಲೇಖನದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನೋಡಿ, ಯಾವ ಒಂದು ವಿಚಾರವನ್ನ ಆ ಲೇಖನ ಹೇಳ್ತಾ ಇತ್ತು ನೋಡಿ. KP ಪೂರ್ಣಚಂದ್ರ ತೇಜಸ್ವಿ ಅವರ ಅಣ್ಣನ ನೆನಪು ಅನ್ನುವಂತಹ ಆತ್ಮಕಥೆಯಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂತಹ ಈ ಒಂದು ಭಾಗವಾಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಇಂಗ್ಲಿಷ್ ಕಾಟ ಅಂತಕ್ಕಂಥದ್ದು. ನಾವು ಆಲ್ರೆಡಿ ಇಂದಿನ ತರಗತಿಯಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದೀನಿ. ನೋಡಿ, ಕುವೆಂಪುರವರು ಇಲ್ಲಿ KP ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಹೇಳ್ತಾರೆ, ನೋಡಪ್ಪ, ನೀನು ವಿಮರ್ಶಾತ್ಮಕವಾಗಿ ಏನು ಓದಿ ಅರ್ಥೈಸ್ಕೊಡೋದ್ ಬೇಡ. ಇಲ್ಲಿ ಓದಿದ್ದನ್ನ ನೀನು ಸ್ಪೆಲ್ಲಿಂಗ್ ತಪ್ಪಿಲ್ಲದ ಹಾಗೆ ಬರ್ದು ಬಾ ಅಂತ ಬುದ್ಧಿ ಮಾತನ್ನ ಹೇಳ್ತಕ್ಕಂಥದ್ದು ನಾವು ಇಂದಿನ ತರಗತಿಯಲ್ಲಿ ಇಲ್ಲಿ ಗಮನಿಸಿದ್ದು. ಹಾಗೇನೆ ಅದೇ ರೀತಿ ಎಲ್ಲರ ನಿರೀಕ್ಷೆಯಂತೆ ಇಲ್ಲಿ ಅಣ್ಣನ ಭವಿಷ್ಯದಂತೆ ಮತ್ತೆ KP ಪೂರ್ಣಚಂದ್ರ ತೇಜಸ್ವಿ ಅವರು BA ನಲ್ಲಿ ಫೇಲ್ ಆಗಿದ್ದಾರೆ. ಮತ್ತೆ BA ಯಲ್ಲಿ ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಅವರು ಫೇಲ್ ಆಗಿದ್ದಾರೆ. ಆಗ ಅವ್ರು ಹೇಳ್ತಾ ಇದ್ದಾರೆ, ಎಲ್ಲ ಒಂದ್ ಕಡೆ ನಾನು ಒಬ್ನೇ ಅಲ್ಲ, ಎಲ್ಲರೂ ಕೂಡ ಇಡೀ ಕ್ಲಾಸ್ನಲ್ಲಿ ಒಬ್ಬರಿಬ್ಬರು ಬಿಟ್ರೆ ಎಲ್ಲರೂ ಕೂಡ ಇಂಗ್ಲಿಷ್ ಸಬ್ಜೆಕ್ಟಿನಲ್ಲಿ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಫೇಲ್ ಆಗಿದ್ದಾರೆ. ನಮ್ಮ ಕ್ಲಾಸಿನ ಇತರ ಫೇಲ್ ಆದ ವಿದ್ಯಾರ್ಥಿಗಳು ನಾವು ಫೇಲ್ ಆಗಿದ್ದು ಈಗ ನಾವು ಫೇಲ್ ಆಗಿದ್ದು ಹೇಗೆ ಎಂಬಂತ ಆಶ್ಚರ್ಯವನ್ನು ಸೂಚಿಸ್ತಾ ಇದ್ದಾರೆ. ಯಾಕಂದ್ರೆ ನಾವು ತುಂಬಾ ಚೆನ್ನಾಗಿ ಬರ್ದಿದ್ದೋ, ಆದ್ರೂ ಕೂಡ ನಾವು ಫೇಲ್ ಆಗ್ಬಿಟ್ಟಿದೀವಿ. ನಮ್ಮ ತರಗತಿಯಲ್ಲಿ ಒಂದು 2-3 ಜನ ಮಾತ್ರ ಪಾಸ್ ಆಗಿದ್ದಾರೆ, ಇದು ಹೇಗೆ ಅಂತ. ಆಮೇಲೆ ಇನ್ನೊಂದ್ ಕಡೆ ಆ ಮೌಲ್ಯಮಾಪಕರನ್ನ ಒಂದ್ ಕಡೆ ಇಲ್ಲಿ ದೂಷಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಮ್ಮ ಉತ್ತರ ಪತ್ರಿಕೆಗಳನ್ನ ಓದದೆ ಅವರು ಎಲ್ಲೋ ಒಂದ್ ಕಡೆ ಓದುವಂತಹ ಗೋಜಿಗೆ ಹೋಗದೆ ಸುಮ್ಮನೆ ನಂಬರನ್ನ ಕೊಟ್ಟಿದ್ದಾರೆ ಎನ್ನುವಂತಹ ಒಂದು ತೀರ್ಮಾನಕ್ಕೆ ಇಲ್ಲಿ ತೀರ್ಮಾನಿಸಿದರು ಇಲ್ಲಿ KP ಪೂರ್ಣಚಂದ್ರ ತೇಜಸ್ವಿ ಮತ್ತೆ ಅವರ ಗೆಳೆಯರೆಲ್ಲರೂ ಕೂಡ. ಯಾಕೆಂದ್ರೆ ಎಲ್ರೂ ಕೂಡ ಇಲ್ಲಿ ಡುಮ್ಕಿ ಹೊಡೆದಿದ್ದಾರೆ. ಸರಿ, ಇದೆಲ್ಲ ಆಯ್ತು. ಕೊನೆಗೆ ಆಗ ಕುವೆಂಪುರವರು ವೈಸ್ ಚಾನ್ಸಲರ್ ಆಗಿರ್ತಾರೆ. ಆಗ ಇಂಗ್ಲಿಷ್ ಯಥಾ ಪ್ರಕಾರ ಫೇಲ್ ಆಗಿದ್ದನ್ನ ನೋಡಿ, ಆಗ ಏನಯ್ಯ ಆ KP ಪೂರ್ಣಚಂದ್ರ ತೇಜಸ್ವಿ ಅವ್ರನ್ನ ಕುವೆಂಪುರವರು ಪ್ರಶ್ನೆ ಮಾಡ್ತಾರೆ, ಏನಯ್ಯ ಪರೀಕ್ಷೆ ದಿವಸ ಒಳ್ಳೆ PhD ಗೆ ಓದುವ ಹಾಗೆ ಇಲ್ಲಿ ಹ್ಯಾಮ್ಲೆಟ್ ಹಾಗೆ ಶೇಕ್ಸ್ಪಿಯರ್ನ ಕೃತಿಗಳನ್ನ ಅಷ್ಟು ವಿಮರ್ಶಾತ್ಮಕವಾಗಿ ಓದ್ತಾ ಇದೆ, ಆದ್ರೆ ನಿನ್ ಕೈಲಿ ಕೇವಲ 35 ಅಂಕಗಳನ್ನ ನಿನ್ ಕೈಲಿ ತೆಗೆದುಕೊಳ್ಳಕ್ಕಾಗ್ಲಿಲ್ವಲ್ಲ, ನಿನ್ನ ಕೈಯಲ್ಲಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗ್ಲಿಲ್ವಲ್ಲ ಅಂತ ಕುವೆಂಪುರವರು KP ಪೂರ್ಣಚಂದ್ರ ತೇಜಸ್ವಿಯನ್ನ ಅಂದ್ರೆ ತನ್ನ ಮಗನನ್ನ ಕೇಳ್ತಾರೆ. ಸರಿ, ಅದಕ್ಕೆ ಇಲ್ಲಿ ಎಲ್ಲೋ ಒಂದ್ ಕಡೆ ಎಷ್ಟು ಸುಲಭವಾಗಿ ಉತ್ತರವನ್ನ ಕೊಡ್ತಾರೆ ಅಂತಂದ್ರೆ KP ಪೂರ್ಣಚಂದ್ರ ತೇಜಸ್ವಿ ಅವರು, ನಮ್ಮ ಕ್ಲಾಸ್ನಲ್ಲಿ ಇಲ್ಲಿ ಎಲ್ಲೋ ಒಂದ್ ಕಡೆ ಒಬ್ಬರನ್ನ ಬಿಟ್ಟು ಮಿಕ್ಕವರು ಎಲ್ಲರೂ ಕೂಡ ಫೇಲ್ ಆಗಿದ್ದಾರಣ್ಣ ಅಂತಕ್ಕಂಥದ್ದು. ಅಣ್ಣ ಅಂತ ಕುವೆಂಪುರವರನ್ನ ಕರಿತಾ ಇದ್ರು. ಅಣ್ಣ, ನಮ್ ಕ್ಲಾಸಲ್ಲಿ ಒಬ್ರು ಇಬ್ರು ಬಿಟ್ರೆ ಎಲ್ರೂ ಫೇಲ್ ಆಗಿದ್ದಾರಣ್ಣ, ಎಲ್ಲ ಚೆನ್ನಾಗಿ ಮಾಡಿದ್ದೆವು ಆದ್ರೂ ಕೂಡ ಫೇಲ್ ಮಾಡಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮೌಲ್ಯಮಾಪನ ಮಾಡುವವರು ಉತ್ತರ ಪತ್ರಿಕೆಯನ್ನ ನೋಡದಿರುವುದು ಅನುಮಾನ ಎಂದು ಹೇಳುತ್ತಾರೆ. ಯಾಕೆಂದ್ರೆ ಮಾಡ್ತಕ್ಕಂತಹ ಮೌಲ್ಯಮಾಪಕರು ಉತ್ತರ ಪತ್ರಿಕೆಯನ್ನ ನೋಡದಲ್ಲೇ ಅವರ ಅಂಕಗಳನ್ನ ಕೊಟ್ಟಿರೋದು ನನ್ಗೆ ಯಾಕೋ ಅನುಮಾನ ಅಂತ KP ಚಂದ್ರ ತೇಜಸ್ವಿ ಅವರು ಕುವೆಂಪು ಅವ್ರ ಜೊತೆ ಮಾತನಾಡ್ತಾ ಇರ್ಬೇಕಾದ್ರೆ, ಆಗ ಕುವೆಂಪುರವರು ಹೇಳ್ತಾರೆ, ಫೇಲ್ ಮಾಡಿಸುತ್ತಾರೆ ಅನ್ನುವಂತಹ ನಿನ್ನ ಮಾತಿಗೆ ಇಲ್ಲ ಒಂದ್ ಕಡೆ ಅರ್ಥವೇ ಇಲ್ಲ ಬಿಡು. ಯಾರು ಫೇಲ್ ಮಾಡಿಸ್ತಾರೆ? ಅವ್ರು ಯಾಕೆ ನೀನೇನು ಬರ್ದಿಲ್ಲ ಅಂತ ಬರ್ದಿದ್ರೆ ಅವ್ರು ಯಾಕೆ ಫೇಲ್ ಮಾಡ್ತಾರೆ? ಮೌಲ್ಯಮಾಪಕರು ಈ ತರದೆಲ್ಲ ಯೋಚನೆಯನ್ನ ಮಾಡಿ, ಹಾಗಾದ್ರೆ ನೋಡೋಣ, ಮೌಲ್ಯಮಾಪನ ಮಾಡುವವರು ಈಗ ಎಷ್ಟೋ ಜನ ಈಗ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಯಾಕಂದ್ರೆ ಹೇಗಾದರೂ ಮಾಡಿ ನಂಬರ್ ಕೊಟ್ಟು ಇಲ್ಲಿ ಇವನ್ನ ಮುಂದೆ ತಳ್ಳೋಣ ಅನ್ನುವಂತಹ ಮೌಲ್ಯಮಾಪಕರು. ಆದ್ರೆ ಈ ವಾಸ್ತವಾಂಶ ನೋಡಿದ್ರೆ ಆದ್ರೆ ಏನಕ್ಕೆ ಫೇಲ್ ಮಾಡಿದ್ದಾರೆ? ಹಾಗೆ ಇನ್ನೊಂದ್ ಕಡೆ ಈ ಕಣ್ಮುಚ್ಚಿಕೊಂಡು ನಿಮಗೆ ನಂಬರ್ ಹಾಕ್ಬೇಕು ಎಂದು ನೀವು ಬಯಸಿದ್ದರಷ್ಟೇ ನನಗೆ ಇಲ್ಲ ಒಂದ್ ಕಡೆ ಬೈದ್ರು. ಯಾಕೆಂದ್ರೆ ನೀವ್ ಹೇಳ್ತಾ ಇರ್ತಕ್ಕಂಥದ್ದು ಮೌಲ್ಯಮಾಪಕರ ಮೇಲೆ ನೀವು ಈ ರೀತಿ ದೂರನ ಓಡಿಸೋದು ಸುಳ್ಳು, ಇಲ್ಲಿ ತಪ್ಪು ಅಂತ ಹೇಳಿ
ಬೈತಾರೆ ಇಲ್ಲಿ ಕುವೆಂಪುರವರು KP ಪೂರ್ಣಚಂದ್ರ ತೇಜಸ್ವಿ ಅವರಿಗೆ. ಆಗ KP ಪೂರ್ಣಚಂದ್ರ ತೇಜಸ್ವಿ ಅವರೇ ಹೇಳ್ತಾರೆ, ನನ್ನ ಬಗ್ಗೆ ನೀವು ಹಾಗೆ ಹೇಳಿದರೂ ಕೂಡ ನಮ್ಮ ಕ್ಲಾಸಿನಲ್ಲಿ ಇರ್ತಕ್ಕಂಥ ಅಷ್ಟೂ ಜನ ಅನುತ್ತೀರ್ಣರಾಗಿದ್ದಾರೆ ಅಂತಕ್ಕಂಥದ್ದು. ಏನೇ ಹೇಳಿ ಮೌಲ್ಯಮಾಪನದಲ್ಲಿ ನಮಗೆ ಅನ್ಯಾಯ ಮಾಡಿದ್ದಾರೆ ಎಂದು ನನಗನಿಸುತ್ತೆ ಅಂತ ಕುವೆಂಪುರವರಿಗೆ KP ಪೂರ್ಣಚಂದ್ರ ತೇಜಸ್ವಿ ಹೇಳ್ತಾರೆ. ಸರಿ, ಇದಾದ್ಮೇಲೆ ಓಹೋ ಈ ರೀತಿಯಾಗಿದ್ಯಾ, ಈ ರೀತಿ ವಿತಂಡವಾದವನ್ನ ಇಲ್ಲಿ KP ಪೂರ್ಣಚಂದ್ರ ತೇಜಸ್ವಿ ಅವರು ಕುವೆಂಪುರ ಜೊತೆ ಸಂವಾದವನ್ನ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿ ದೊಡ್ಡ ತೊಂದರೆಗೆ ಸಿಕ್ಕಿಕೊಳ್ಳುತ್ತೇನೆ ಎಂಬ ಅರಿವಿಲ್ಲದೆ KP ಅವರು ಏನ್ ಮಾಡಿದ್ರಪ್ಪ ಅಂದ್ರೆ ತನ್ನ ಮಾತಿನ ಹಕ್ಕನ್ನ ಅಲ್ಲಿ ಚಲಾಯಿಸ್ತಾರೆ. ಹಾಗೇನೆ ಇನ್ನೊಂದ್ ಕಡೆ ನೋಡುತ್ತಿದ್ದ ಸರಿಯಾಗಿ ಓದದೆ ಸರಿಯಾಗಿ ಬರೆಯದೆ ಫೇಲ್ ಆದ ವಿದ್ಯಾರ್ಥಿಗಳು ನಿನ್ನ ರೀತಿಯಲ್ಲಿ ಹೇಳ್ತಾರೆ, ನಾವು ಚೆನ್ನಾಗಿ ಬರೆದಿದ್ದೋ ಆದ್ರೆ ಮೌಲ್ಯಮಾಪಕರು ನನ್ನನ್ನ ಫೇಲ್ ಮಾಡ್ಬಿಟ್ಟಿದ್ದಾರೆ ಅನ್ನುವಂತಹ ಇದನ್ನ ನಿನ್ನಂತಹ ವಿದ್ಯಾರ್ಥಿಗಳು ಹೇಳ್ತಕ್ಕಂಥದ್ದು. ಇದು ಸರ್ವೇ ಸಾಮಾನ್ಯ ಅಂತ ಕುವೆಂಪುರವರು KP ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಹೇಳ್ತಾರೆ. ಅದಾದ್ಮೇಲೆ ಅಣ್ಣ ಹಾಗೆ ಅಂದ್ರೆ ಕುವೆಂಪುರವರು ಈ ತರ ಮಾತನಾಡಿದ್ದನ್ನ ಬಿಟ್ಟು ಇಲ್ಲಿ ನಮ್ಮ ಕ್ಲಾಸಿನಲ್ಲಿ ಎಲ್ಲರೂ ಫೇಲ್ ಆಗಿದ್ದರು ಅಂತ ಹೇಳಿದ್ಮೇಲೆ ಸರಿ, ಒಂದ್ ಕಡೆ ಕುತೂಹಲದಿಂದ ಕುವೆಂಪುರವರಿಗೆ ಒಂದ್ ರೀತಿ ಕ್ಯೂರಿಯಾಸಿಟಿ, ಹೌದಾ ಹೇಗ್ ಫೇಲ್ ಆದ್ರು, ಹಾಗಾದ್ರೆ ಎಲ್ಲರೂ ಫೇಲ್ ಆಗ್ಬಿಟ್ರಾ ಅಂತ ಒಂದು ಕುತೂಹಲದಿಂದ ಏನ್ ಮಾಡ್ತಾರಪ್ಪ ಅಂದ್ರೆ, ಆಗ ಇಂಗ್ಲಿಷ್ ಪ್ರೊಫೆಸರ್ ಆಗಿರ್ತಕ್ಕಂತಹ ಅಣ್ಣೇಗೌಡ್ರು ಕಂಟ್ರೋಲ್ ಆಫ್ ಎಕ್ಸಾಮಿನೇಷನ್ ಸಹ ಆಗಿದ್ರು. ಅಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿರ್ತಕ್ಕಂತಹ ಅಣ್ಣೇಗೌಡ್ರು ಏನ್ ಮಾಡಪ್ಪ ಅಂದ್ರೆ ಕಂಟ್ರೋಲ್ ಆಫ್ ಎಕ್ಸಾಮಿನೇಷನ್ ಆಗಿದ್ರು. ಅವರನ್ನ ಕರೆಸಿ ತಮ್ಮ ಇಲ್ಲಿ ಇವರ ಎಲ್ಲಾ ಉತ್ತರ ಪತ್ರಿಕೆಗಳನ್ನ ತರಲು ಹೇಳಿದ್ರು. ಅವನ್ನೆಲ್ಲವನ್ನ ನೋಡಿ ಒಂದು ಪರಿಶೀಲನೆಯನ್ನ ಮಾಡಿದ್ರು ಕುವೆಂಪುರವರು. ಸರಿ, ಆಗ KP ಪೂರ್ಣಚಂದ್ರ ತೇಜಸ್ವಿ ಅವರು ಮತ್ತೆ ರಾತ್ರಿ ಮನೆಗೆ ಹೋಗ್ತಾರೆ. ಮನೆಗೆ ಹೋದಾಗ ಒಂದ್ ಕಡೆ ಇಲ್ಲಿ ಕುವೆಂಪುರವರ ಅಲ್ಲಿ ಒಂದು ವಿಶ್ವಾಸವಿದ್ರೂ ಕೂಡ ಕುವೆಂಪುರವರು ಉತ್ತರ ಪತ್ರಿಕೆ ಸಿಕ್ಕಿಲ್ಲ ಎಂದು ಮುಜುಗರದಿಂದಲೇ ಒಂದ್ ಕಡೆ ಮಾರನೇ ದಿನ ಬೆಳಿಗ್ಗೆ ಸಹ ಕುವೆಂಪುರವರನ್ನ ಕುರಿತು ಏನು ಮಾತನಾಡದೆ KP ಅವರು ಅವ್ರ ಪಾಡಿಗೆ ಅವರು ಇರ್ತಕ್ಕಂಥದ್ದು. ಕೊನೆಗೆ ಈ ಸಂಗತಿಯನ್ನ ನಮ್ಮ ಕ್ಲಾಸಿನ ಇಲ್ಲಿ ಇತರರಿಗೂ ಹೇಳಿದಾಗ, ಬಹಳ ಚೆನ್ನಾಗಿ ಮಾಡಿದ್ದೀಯಾ, ಹಿಂದಿನ ದಿನ ಹೇಳಿಕೊಂಡಿದ್ದು ಅಷ್ಟು ಜನರು ಅರುಳೋ ಮರಳೋ ಈಗ ಏನ್ ಮಾಡ್ತಾ ಇದಾರೆ, ನಾವು ಚೆನ್ನಾಗಿ ಮಾಡಿದ್ದು ಅಂತ ಹೇಳ್ತಾ ಇದ್ರು. ಈಗ ಯಾವಾಗ ನಮ್ಮ ತಂದೆ ಉತ್ತರ ಪತ್ರಿಕೆಯನ್ನ ತರ್ಸ್ಕೊಂಡಿದ್ದಾರೆ ಅಂತ ನೋಡಿದ್ದಾರೆ ಅಂತ ಹೇಳಿದ್ರು, ಅಯ್ಯೋ ನಾವು ಏನೂ ಚೆನ್ನಾಗಿ ಮಾಡಿರ್ಲಿಲ್ಲ ಅಂತ ಇಲ್ಲಿ KP ಪೂರ್ಣಚಂದ್ರ ತೇಜಸ್ವಿ ಅವರ ಗೆಳೆಯರು ಹೇಳ್ತಾ ಇದಾರೆ. ಸರಿ, ಹೋಗಿ ವೈಸ್ ಚಾನ್ಸಲರ್ಗೆ ಯಾಕ್ರಿ ದೂರ್ ಕೊಟ್ಟು ಇಲ್ಲಿ ತಗೊಂಡ್ಕೊಂಡು ಹೋದ್ರಿ, ಇನ್ನು ನಿಮ್ಮ ಹತ್ತಿರ ಮಾಡೋದು ಇಲ್ಲಿ ತಪ್ಪು ಅಂತಕ್ಕಂಥದ್ದು. ಈ ಏನು ಕೆಲಸ ನೋಡಿ ಅಂತಹ ಈಗ ಬಯ್ಯತೊಡಗಿದ್ರು. ಈಗ ಎಲ್ರೂ ಕೂಡ ಮಾತನಾಡ್ತಾ ಇದ್ದಾರೆ, ಯಾಕೆ ಈ ದೂರನ್ನ ಕೊಟ್ರಿ ಅಂತಕ್ಕಂಥದ್ದು. ಯಾಕೆಂದ್ರೆ ಎಲ್ಲರಿಗೂ ತಾವು ಏನೂ ಬರ್ದಿಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಸರಿ, ಇಷ್ಟೆಲ್ಲ ಆದ್ಮೇಲೆ KP ಪೂರ್ಣಚಂದ್ರ ತೇಜಸ್ವಿ ಅವರು ನೆನ್ನೆ ಚೆನ್ನಾಗಿ ಮಾಡಿದ್ದೇವೆ ಎಂದು ಹೇಳಿದವರೆಲ್ಲ ಈಗ ಹಠಾತ್ ಆಗಿ ಪ್ಲೇಟ್ ಅನ್ನ ಬದಲಾಯಿಸಿದ್ದನ್ನು ನೋಡಿ ಇವ್ರಿಗೂ ಕೂಡ ಗಾಬರಿ ಆಗೋಯ್ತು. ಅಯ್ಯಯ್ಯೋ, ನಾನು ನನ್ನ ಮಾತನ್ನ ಸಮರ್ಥಿಸುವಂತಹ ಒಬ್ಬರಲ್ಲಿ ಪರೀಕ್ಷೆಯನ್ನ ಚೆನ್ನಾಗಿ ಬರೆದಿರುವವರು ನಮ್ಮ ಗುಂಪಿನಲ್ಲಿ ಅಣ್ಣನಿಗೆ ಸಾಕ್ಷಿಯಾಗಿ ಸಿಕ್ಕಬಹುದೇ ಎಂದು ತಿಳಿದಿದ್ರು. ಆದ್ರೆ ಯಾರೂ ಕೂಡ ಇವರ ಗುಂಪಿನಲ್ಲಿ ಇರ್ತಕ್ಕಂಥ ಸ್ನೇಹಿತರು ಇಂಗ್ಲಿಷ್ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆದಿರಲಿಲ್ಲ. ಸರಿ, ಅಂತೂ ಇಂತೂ ನನಗೆ ನನ್ನ ಮಟ್ಟಕ್ಕಾದ್ರೂ 35 ನಂಬರ್ ಬರುವಷ್ಟು ಬರೆದಿದ್ದೇನೆ ಎಂಬ ನಂಬಿಕೆ ಇಲ್ಲಿ KP ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಇತ್ತು. ಸರಿ, ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಏನ್ ಮಾಡೋದು, ಸಂಜೆ ಮನೆಗೆ ಹೋದ್ರು. KP ಪೂರ್ಣಚಂದ್ರ ತೇಜಸ್ವಿ ಅವರು ಮನೆಗೆ ಹೋಗ್ತಾರೆ. ಮನೆಗೆ ಹೋದಾಗ ಸ್ಟಡಿ ರೂಮಿನಲ್ಲಿ ಇಲ್ಲಿ ನಮ್ಮೆಲ್ಲರ ಉತ್ತರ ಪತ್ರಿಕೆಗಳನ್ನ ಕುವೆಂಪುರವರು ಮೇಜಿನ ಮೇಲೆ ಇಟ್ಕೊಂಡು ನೋಡ್ತಾ ಇದ್ರು. ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಗ ನನಗೆ ಒಂದ್ ಕಡೆ ಕುವೆಂಪುರವರು ಹೇಳ್ತಾರೆ, ನನಗೇನಾದ್ರೂ ಇದನ್ನ ಮೌಲ್ಯಮಾಪನ ಮಾಡುವುದಕ್ಕೆ ಕೊಟ್ರೆ ನೀವ್ಯಾರು ಈ ಜನ್ಮದಲ್ಲಿ ಪಾಸ್ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ KP ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಹೇಳ್ತಾರೆ. ಇಲ್ಲಿ ಮತ್ತೆ ನಾನು ಇಂಗ್ಲಿಷ್ ಕಡ್ಡಾಯವಾಗಿ ತೆಗೆದು ಹಾಕಬೇಕೆಂದು ಹೇಳುತ್ತಿರುವುದು BA ವಿದ್ಯಾರ್ಥಿಗಳಿಗೆ, ನಿಮಗಲ್ಲ. ಬರೀ ಹಳೆಗನ್ನಡದ ಇಲ್ಲಿ ಕಗ್ಗಗಳನ್ನಷ್ಟು ಉರು ಹೊಡೆದು ಗಿಳಿಪಾಠ ಒಪ್ಪಿಸುವಂತಹ ಪಂಡಿತರಾಗಬೇಕೆಂದು ಮಾಡಿದ್ದೀರಾ ಅಂತ ಒಂದ್ ಕಡೆ ಇಲ್ಲಿ ಬೈತಾ ಹೋಗ್ತಾರೆ.
ಯಾರಿಗೆ? ಇಲ್ಲಿ KP ಪೂರ್ಣಚಂದ್ರ ತೇಜಸ್ವಿ ಅವರಿಗೆ. ಅದಾದ್ಮೇಲೆ ಇಂಗ್ಲಿಷ್ ಅನ್ನ ನೀನೇನಾದ್ರೂ ಅಲಕ್ಷಿಸಿದ್ರೆ ನಿಮಗೆ ಭವಿಷ್ಯ ಇಲ್ಲ ಅಂತಕ್ಕಂತಹ ಮಾತನ್ನು ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ. ಯಾಕೆಂದ್ರೆ ಇಂಗ್ಲಿಷ್ ಅನ್ನ ಈಗಲೇ ನೆಗ್ಲೆಕ್ಟ್ ಮಾಡಿದ್ರೆ ನಿನ್ಗೆ ಫ್ಯೂಚರೇ ಇಲ್ಲ ಮುಂದೆ ಅಂತಕ್ಕಂಥದ್ದು. ಇದೆಲ್ಲ ಹೇಳಿದ್ಮೇಲೆ ಕೊನೆಗೂ ಇಲ್ಲಿ ಕನ್ನಡ ಇಂಗ್ಲಿಷ್ ಒಂದ್ ಕಡೆ ಇಲ್ಲಿ ಕುವೆಂಪುರವರು ಹೇಳ್ತಾ ಇದ್ರೆ ಇಲ್ಲಿ ಹಿ ಅನ್ನೋದಕ್ಕೆ ಉದಾಹರಣೆಗೆ HE, ಹಾಗೇನೆ ಶಿ ಅನ್ನೋದಕ್ಕೆ ಇಲ್ಲಿ SHE. ಆದ್ರೆ ಈ ಆ ಸ್ಪೆಲ್ಲಿಂಗೂ ಕೂಡ ನಿನಗೆ ಗೊತ್ತಿಲ್ವಲ್ಲ. ಏನ್ ಮಾಡಿದಾರಪ್ಪ ಅಂದ್ರೆ ಶಿ ಬರೆಯೋದಕ್ಕೆ ಇವ್ರು ಏನ್ ಮಾಡಿದಾರಪ್ಪ ಅಂದ್ರೆ SHI ಬರ್ದಿದ್ದಾರೆ. ಹಾಗೇನೆ ಹಿ ಬರೆಯೋದಕ್ಕೆ I ಅಂತ ಬರ್ದಿದ್ದಾರೆ, ಇಲ್ಲಿ HI ಬರ್ದಿದ್ದಾರೆ. ಇವನ್ನೆಲ್ಲ ನೋಡಿದಾಗ ಅಯ್ಯೋ ನಿನಗೆ ಈ ನಿನ್ನ ಭಾಷೆಗೆ ಬೆಂಕಿ ಹಾಕ್ಬೇಕು ಅನ್ನೋ ರೀತಿಯಲ್ಲಿ ಕುವೆಂಪುರವರು KP ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಬೈತಾ ಹೋಗ್ತಾರೆ. ಇಷ್ಟೆಲ್ಲ ಆದ್ಮೇಲೆ ನೀನು ಇಂಗ್ಲಿಷ್ ಅನ್ನ ಚೆನ್ನಾಗಿ ಕಲಿಯಬೇಕಾಗಿರುವುದು ನಿನ್ನ ಅಗತ್ಯಕ್ಕಾಗಿಯೇ ಹೊರತು, ನೋಡಿ ಒಂದು ಮಾತನ್ನ ಹೇಳ್ತಾರೆ, ಯಾಕೆ ಇಂಗ್ಲಿಷ್ ಭಾಷೆಯನ್ನ ನೀನು ಕಲಿಬೇಕು ಅಂದ್ರೆ ನಿನ್ನ ಅಗತ್ಯಕ್ಕಾಗಿ ನೀನು ಇಂಗ್ಲಿಷ್ ಅನ್ನ ಕಲಿಬೇಕು, ಆದರೆ ಇಂಗ್ಲಿಷ್ನವರ ಅಗತ್ಯಕ್ಕಾಗಿ ಅಲ್ಲ ಅಂತಕ್ಕಂಥ ಮಾತನ್ನ KP ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಕುವೆಂಪುರವರು ಹೇಳ್ತಕ್ಕಂಥದ್ದು. ಅದಾದ್ಮೇಲೆ ನಿನಗೆ ಅದರಲ್ಲಿ ಇರುವ ಪ್ರಪಂಚ ಜ್ಞಾನವನ್ನೆಲ್ಲ ಬೇಕಾದರೆ ಈ ಸಬೂಬುಗಳನ್ನೆಲ್ಲ ಬಿಟ್ಟು ಕಷ್ಟಪಟ್ಟು ಇಂಗ್ಲಿಷ್ ಭಾಷೆಯನ್ನ ಕಲಿ ಅನ್ನುವಂತ ಮಾತನ್ನ ಇಲ್ಲಿ ತನ್ನ ಮಗನಿಗೆ ಕುವೆಂಪುರವರು ಹೇಳ್ತಕ್ಕಂಥದ್ದು. ಹಾಗೇನೆ ಅದು ಬಿಟ್ಟಲ್ಲಿ ಎಲ್ಲ ಒಂದ್ ಕಡೆ ಅದು ಬಿಟ್ಟು ಕನ್ನಡದಲ್ಲಿಯೇ ಎಲ್ಲಾ ಇದೆ ಎಂದು ತಿಳಿದು ಕೂಪಮಂಡೂಕನಾಗಬೇಡ. ನೋಡಿ, ಕನ್ನಡ ಭಾಷೆಯಲ್ಲಿಯೇ ಎಲ್ಲ ಇದೆ ಅಂತ ಹೇಳಿ ತಿಳ್ಕೊಂಡು ನೀನು ಕೂಪಮಂಡೂಕನಾಗಬೇಡ ಅಂತಕ್ಕಂತಹ ಮಾತುಗಳನ್ನು ಹೇಳ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅದಾದ ಮೇಲೆ ಒಂದು ಕಡೆ ಇಂಗ್ಲಿಷರು ಸಹ ತಮ್ಮ ಭಾಷೆಯ ಕುರಿತು ಇಂತಹ ಮಾತುಗಳನ್ನ ಆಡುವುದಿಲ್ಲ. ಯಾಕೆಂದ್ರೆ ಯಾವ ಭಾಷೆಯಲ್ಲಿಯೂ ಎಲ್ಲಾ ಇದೆ ಎಂದು ತಿಳಿದವನು ಮೂರ್ಖ ಅಂತ ಕುವೆಂಪುರವರು ಹೇಳ್ತಾರೆ. ಯಾವ ಭಾಷೆಯಲ್ಲಾಗ್ಲಿ ಎಲ್ಲವೂ ಇದೆ ಅಂತಕ್ಕಂಥದ್ದು ತಪ್ಪು. ಎಲ್ಲಾ ಭಾಷೆಗಳನ್ನು ಕಲಿಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಕುವೆಂಪುರವರು ಹೇಳ್ತಕ್ಕಂಥ ಮಾತನ್ನ ನಾವು ಗಮನಿಸ್ತಾ ಹೋಗ್ಬೋದು. ಇಡೀ ಜೀವಮಾನವನ್ನೇ ಕನ್ನಡಕ್ಕಾಗಿ ಮುಡುಪಾಗಿಟ್ಟಂತಹ ಅಣ್ಣ ಅವತ್ತು ಇಲ್ಲಿ ನನಗೆ ಹೇಳಿರ್ತಕ್ಕಂಥ ಮಾತುಗಳು ಇವತ್ತು ಕೂಡ ನೆನಪಿಸ್ಕೊಂಡ್ರೆ ನನಗೆ ಎಲ್ಲೋ ಒಂದ್ ಕಡೆ ಮೈ ಜುಮ್ ಅನ್ನುತ್ತೆ ಅನ್ನುವಂತಹದ್ದು. ಹಾಗೇನೆ ಭಾಷೆಯ ಬಗ್ಗೆ, ಸಾಹಿತ್ಯದ ಬಗ್ಗೆ ಯಾವ ಸಂದರ್ಭದಲ್ಲಿಯೂ ಕೂಡ ಅಂಧಾಭಿಮಾನಕ್ಕೆ ಬಲಿಯಾಗದೆ ವಿವೇಕಯುತ ವಿವೇಚನೆಯನ್ನ ಮಾಡುತ್ತಿದ್ದ ಅಣ್ಣ ಅವತ್ತಿನ ಮಾತುಗಳು ನನಗೆ ಸಾಕ್ಷಿಯಾಗಿದ್ದವು ಅಂತಕ್ಕಂಥದ್ದು. ಏಕೆಂದ್ರೆ ಭಾಷೆಯ ಬಗ್ಗೆ, ಸಾಹಿತ್ಯದ ಬಗ್ಗೆ ಎಲ್ಲ ಒಂದ್ ಕಡೆ ಅಂಧಾಭಿಮಾನ ಇರಬಾರ್ದು, ಅಭಿಮಾನ ಇರಬೇಕು ಅಂತಕ್ಕಂಥದ್ದು. ಹೀಗೆ ಒಂದು ವಾರವಾದ ಮೇಲೆ ಇದೆಲ್ಲ ವಿಚಾರ ಆಯ್ತು. ಪುತ್ರ ಪತ್ರಿಕೆಗಳನ್ನ ತೆಗೆದುಕೊ ಬಂದ್ರು, ಅದನ್ನ ನೋಡಿದ್ರು, ಎಷ್ಟು ಸ್ಪೆಲ್ಲಿಂಗ್ ತಪ್ಪಿದ್ದಾವೆ ಅಂತಕ್ಕಂಥದ್ದು. ಕೊನೆಗೆ ಇದೆಲ್ಲ ಆದ್ಮೇಲೆ ಅಣ್ಣೇಗೌಡ್ರು ಸಿಗ್ತಾರೆ. ಸಿಕ್ಕಾದ್ಮೇಲೆ ಏನಯ್ಯ ಇಲ್ಲಿ ನಿನ್ನದೇನಾದರೂ ಪುಕಾರಿದ್ದಿದ್ದರೆ ನನ್ನ ಹತ್ರ ಹೇಳ್ಬೋದಾಗಿತ್ತು, ಹೋಗಿ ನಿಮ್ ತಂದೆ ಹತ್ರ ಹೇಳಿದ್ಯಲ್ಲಯ್ಯ ಎಂದು ರೇಗ್ತಾರೆ KP ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಅಣ್ಣೇಗೌಡ್ರು. ಹಾಗಾದ್ರೆ ಅವರಿಗೂ ಏನೋ ಬೈದಿರಬಹುದು ಎಂದು ತಿಳಿದು, ಏನಂದ್ರು ಸಾರ್ ನಿಮ್ಗೆ ನಮ್ ತಂದೆ ಅಂತ ಇಲ್ಲಿ KP ಪೂರ್ಣಚಂದ್ರ ತೇಜಸ್ವಿ ಅವರು ಅಣ್ಣೇಗೌಡ್ರನ್ನ ಕೇಳಿದಾಗ ಅಣ್ಣೇಗೌಡ್ರು ಏನಂದ್ರು ಅಂದ್ರೆ, ನೋಡಪ್ಪ ಏನು ಏನು ಇಲ್ಲ, ಇವನಿಗೆ 27 ನಂಬರ್ ಕೊಟ್ಟ ಮುಟ್ಟಾಳ ಮೇಷ್ಟ್ರನ್ನ ಫಸ್ಟ್ ಡಿಸ್ಮಿಸ್ ಮಾಡ್ಬೇಕು ಎಂದು ಇಲ್ಲಿ ಬೈದ್ರಪ್ಪ. ಅಂತಂದ್ರೆ ಯಾರು ಇವನಿಗೆ 27 ಮಾರ್ಕ್ಸ್ ಕೊಟ್ಟಿದ್ದು, ಇವನು ಸ್ಪೆಲ್ಲಿಂಗೇ ಬರೆಯಕ್ ಬಂದಿಲ್ಲ, ಆ ಮುಟ್ಟಾಳ್ ಮೇಷ್ಟ್ರನ್ನ ಫಸ್ಟ್ ಡಿಸ್ಮಿಸ್ ಮಾಡ್ಬೇಕು ಅಂತ ಹೇಳಿದ್ರು. ಯಾಕೆ, ಏನು ತೊಂದರೆ ನಿನಗೆ? ಆಗ ಅಣ್ಣೇಗೌಡ್ರು ಕೇಳ್ತಾರೆ KP ಪೂರ್ಣಚಂದ್ರ ತೇಜಸ್ವಿ ಅವನ್ನ, ಏನಪ್ಪಾ ನಿನಗ್ ತೊಂದ್ರೆ, ಯಾಕೆ? ನೋಡು ಏನ ತೊಂದ್ರೆ, ಇಂಗ್ಲಿಷ್ ಸ್ವಲ್ಪ ಇಲ್ಲಿ ಇಂಪ್ರೂವ್ ಮಾಡ್ಕೋ. ಹಾಗೇನೆ ಮೈಲಾರಿ ರಾಯರಿಗೆ ಹೇಳಿ ಪಾಠ ಹೇಳಿಕೊಡಲು ಹೇಳಲೆ ಎಂದು ಕೇಳ್ತಾರೆ ಅಣ್ಣೇಗೌಡ್ರು. ಯಾಕೆಂದ್ರೆ ಅವರು ಒಂದ್ ಕಡೆ ಕರುಣೆಯಿಂದ, ನೋಡಪ್ಪ ನೀನ್ ಇಂಗ್ಲಿಷ್ ಇಂಪ್ರೂವ್ ಮಾಡ್ಕೋ, ನಾನು ಮೈಲಾರಿ ರಾಯರ್ಗೆ ಹೇಳ್ತೀನಿ ಅವ್ರ ಪಾಠ ಹೇಳ್ಕೊಡೋದಕ್ಕೆ ಅಂತ ಹೇಳ್ತಕ್ಕಂಥದ್ದನ್ನ ಇದಿಷ್ಟು ಇಂಗ್ಲಿಷ್ ಕಾಟ ಅನ್ನುವಂತಹ ಒಂದು ಇಲ್ಲಿ ಅಣ್ಣನ ನೆನಪು ಅನ್ನುವಂತಹ ಆತ್ಮಕಥೆಯಲ್ಲಿ ಆಯ್ದಂತಹ ಭಾಗವಾಗಿರ್ತಕ್ಕಂತಹ ಇಂಗ್ಲಿಷ್ ಕಾಟದ ಒಂದು ಇಲ್ಲಿ ಸಾರಾಂಶ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ಕುವೆಂಪುರವರು ಇಲ್ಲಿ ಇಂಗ್ಲಿಷ್ ವಿಷಯದಲ್ಲಿ KP ಪೂರ್ಣಚಂದ್ರ ತೇಜಸ್ವಿ ಅವರ ಅನುತ್ತೀರ್ಣವಾದ ಸಂದರ್ಭ,
ಹಾಗೇನೆ ಒಂದ್ ಕಡೆ ಇಂಗ್ಲಿಷ್ ವಿಷಯವನ್ನು ಕುರಿತು ಕುವೆಂಪುರವರ ನಿಲುವು ಏನಾಗಿತ್ತು ಅನ್ನೋದ್ರ ವಿಚಾರಗಳನ್ನು ಕುರಿತು ನಾನು ಚರ್ಚಿಸಿದ್ದೇನೆ. ಇಲ್ಲಿ ಭಾಗ 1, ಭಾಗ 2 ಇಲ್ಲಿ 2 ತರಗತಿಗಳಿವೆ. ಎಲ್ಲನ್ನು ಚೆನ್ನಾಗಿ ಕೇಳಿದ್ರೆ ನೀವು ಅತ್ಯುತ್ತಮ ಅಂಕಗಳನ್ನ ಪಡ್ಕೋಬಹುದು ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗ್ಲಿ.